ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಮಲ್ಲಪ್ಪ ಜೋತಾರ್. ಆತ್ಮೀಯರೇ, ಇತ್ತೀಚೆಗೆ ಗಂಗರಾಜು ಅರ್ಥಾತ್ ಹಂಸಲೇಖ ಅವ್ರ ಬಗ್ಗೆ ಸಾಕಷ್ಟು ಟ್ರೋಲ್ ಆಗ್ತಾ ಇದೆ, ಟೀಕೆಗಳಾಗ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ಪ್ರಕಾಶ್ ರಾಜರ ಕುರಿತಾಗಿ, ಅದೇ ರೀತಿಯಾಗಿ ಸಿದ್ದರಾಮಯ್ಯ ಕುರಿತಾಗಿ ಟ್ರೋಲ್ ಮಾಡ್ತಾ ಇರ್ತಾರೆ. ನಮ್ಮ ಸನಾತನವಾದಿ ಹಿಂದುತ್ವದ ಒಂದು ಪತ್ರಕರ್ತರು ಮಾಡಲಿ, ತಪ್ಪುಗಳನ್ನು ಟೀಕೆ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಹೌದು, ನಮ್ಮ ಹಂಸ ಗೀತೆ, ನಮ್ಮ ಹಂಸ ಗುರು ಅಂದ್ರೆ ನಿಮಗೆ ಗೊತ್ತದೆ ಈಗಾಗಲೇ ಹಂಸಲೇಖ ಗಂಗರಾಜು ಅವರು ಒಬ್ಬ ಒಳ್ಳೆಯ ರೈಟರ್, ಬರಹಗಾರ ಅಷ್ಟೇ ಅಲ್ಲ, ಹಾಡುಗಾರರು, ಹಾಡುಕಟ್ಟೆಯವರು, ಸಂಗೀತ ಜ್ಞಾನ ಉಳ್ಳಂಥವ್ರು. ಅವ್ರ ಬಗ್ಗೆ ಒಂದಿಷ್ಟು ಮೋದಿಯವರ ಬದಲಾಗೆ, ಒಂದಿಷ್ಟು ಈ ನಮ್ಮ ಜೈನ ಧರ್ಮದ ಬದಲಾಗೆ, ಒಂದಿಷ್ಟು ನಮ್ಮ ಈ ಗುರುಗಳ, ಹಿಂದೂ ಗುರುಗಳ, ಅಂದರೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಉಡುಪಿಯ ಮಠದ ಗುರುಗಳ ಬದಲಾಗಿ ಒಂದಿಷ್ಟು ಏನೋ ಮಾತಾಡಿದ್ದಾರೆ, ತಪ್ಪು ಮಾತಾಡಿದ್ದಾರೆ. ಹೌದು, ಸ್ವಲ್ಪ ಯಾಕೋ ವ್ಯತಿರೇಕದ ಮಾತಾಡಿದಾರೆ ಅಂತ ನಾವು ಒಪ್ಕೋಬೇಕಾಗ್ತದೆ ಮೊದಲು. ಯಾಕಂದ್ರೆ ತಪ್ಪುಗಳನ್ನು ಒಪ್ಕೊಳ್ಳೋದು ನಾವು ಕಲಿಬೇಕಾಗಿದೆ. ಹೌದು, ಬ್ರಾಹ್ಮಣ ಟೀಕೆ ಮಾಡೋದು, ಜೈನ ಟೀಕೆ ಮಾಡೋದು ಇಲ್ಲೆಲ್ಲ. ಜೈನರ ಟೀಕೆ ಮಾಡೋದಾಗಿರ್ಬೋದು, ಬ್ರಾಹ್ಮಣ ಟೀಕೆ ಮಾಡೋದಾಗಿರ್ಬೋದು, ಹಿಂದುತ್ವ ಟೀಕೆ ಮಾಡೋದು ಆಗಿರ್ಬೋದು, ಅದರ ಮೇಲೆ ವಿಮರ್ಶೆ ಮಾಡೋದನ್ನು ತಪ್ಪಲ್ಲ. ಈವನ್ RSS ಬಗ್ಗೆ ಆಗಿರ್ಬೋದು ಅಥವಾ ಸಂಘ ಪರಿವಾರಗಳ ಬಗ್ಗೆ ಆಗಿರ್ಬೋದು, ಅಲ್ಲಿ ತಪ್ಪು ಸರಿಗಳ ಬಗ್ಗೆ ಚರ್ಚೆ ಮಾಡೋದೇನು ತಪ್ಪಲ್ಲ. ಆದರೆ ಒಂದು ಏಕವಚನದಲ್ಲೇ ಅಥವಾ ಸಿಂಗ್ಯುಲರ್ ಆಗಿ ಅಥವಾ ಮತ್ತೇನವಾಗಿ ಮಾತಾಡೋದು ತಪ್ಪು ಅಂತ. ಈಗ ಈ ನೆಲೆಯಲ್ಲೇ ಒಂದು ಸ್ವಲ್ಪ ನಾವು ಈ ನಮ್ಮ ಹಂಸಲೇಖ ಅವ್ರ ಬದಲಾಗಿ, ಗಂಗರಾಜ್ ಅವ್ರ ಬದಲಾಗಿ ಟ್ರೋಲಿಂಗ್ ನಡೀತಾ ಇದೆ. ಅವ್ರ ಬಗ್ಗೆ ಏಕವಚನದಲ್ಲೇ ಏನೋ ಮೋದಿ ಅವ್ರಿಗೊಮ್ಮೆ ಏಕವಚನದಲ್ಲಿ ಮಾತಾಡಿದರು. ಮೋದಿ ಅವರ ಒಂದು ಸನಾತನ ಧರ್ಮದ ಬಗ್ಗೆ ಆಗಿರಲಿ ಅಥವಾ ಹಿಂದೂ ಧರ್ಮದ ಬಗ್ಗೆ ಆಗಿರಲಿ ಅವರಿಗೆ ಲಾಯ್ಕ್ ಇಲ್ಲದೆ ಇರ್ಬೋದು. ಆದರೆ ಜನ ಇವತ್ತು ಮತ ಹಾಕಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ, ಅವ್ರು ಪ್ರಧಾನಿ ಆಗಿದ್ದಾರೆ. ಅವ್ರ ಬಗ್ಗೆ ನಾವು ಆ ಪ್ರಧಾನಿಯನ್ನು ನೆಲೆಯಲ್ಲಾದರೂ ಗೌರವಿಸ್ಬೇಕಾಗಿ ನಮ್ಮ ಕರ್ತವ್ಯ. ಮೋಸ್ಟ್ಲಿ ಅದನ್ನು ಗೌರವಿಸಿದ್ದಾರೆ ಮತ್ತು ಕೆಲವೊಂದು ಕ್ಷಮೆ ತಿಳ್ಕೊಂಡಿದ್ದಾರೆ ಅನ್ನೋದು ಅಷ್ಟೇ ಸತ್ಯದ. ಆದರೆ ಆ ಒಂದು ಕಾರಣಕ್ಕಾಗಿ ಅತಿಯಾಗಿ ಅವ್ರನ್ನ ಕೀಳಾಗಿ ನೋಡುವಂಥದ್ದು ಅಥವಾ ಮತ್ತೇನೋ ಮಾಡೋದು, ಇನ್ನೂ ಸ್ವಲ್ಪ ಒಂದು ಮೂಮೆಂಟ್ ರೂಪದಲ್ಲಿ ಮಾಡಿಕೊಂಡ್ರೆ ಆದಷ್ಟು ಅವ್ರ ಬಗ್ಗೆ ಒಂದು ಅಪಪ್ರಚಾರ ಮಾಡುವಂಥದ್ದು ಏನದಲ್ಲ, ಅದು ನಡೆ ತಪ್ಪು ಅಂತ. ಪ್ರಕಾಶ್ ರಾಜ್ ಅವರು ತಮ್ಮ ವ್ಯಕ್ತಿ ಅಭಿಪ್ರಾಯ ತಿಳಿಸೋ ಹಕ್ಕದ. ನಮ್ಮ ಅಂಬೇಡ್ಕರ್ ಅವರು ತಮ್ಮ ಅಭಿಪ್ರಾಯ ತಿಳಿಸೋ ಸಲುವಾಗಿ ಈ ಒಂದು ನಿಮಗೂ ಗೊತ್ತದ ಬುಕ್ ಹೆಸರು ಹೇಳುವಂಥ ಅವಶ್ಯಕತೆ ಇಲ್ಲ, ಆದರೂ ಹೇಳಬೇಕಾಗಿದೆ. ಇವತ್ತು ಮನು ಸ್ಮೃತಿಯನ್ನು ಸುಟ್ಟು ಹಾಕಿದರು. ಅದಕ್ಕೆ ವಿರೋಧ ಸಾಕಷ್ಟು ಆಯ್ತಿಲ್ಲ ಅಂತಲ್ಲ, ಆದರೆ ಅವ್ರ ಮನಸ್ಸಿನ ನೋವು ಅದು ಸುಟ್ಟು ಹಾಕಿದ್ರೆ ಮನು ವಿಚಾರಗಳಲ್ಲಿ ಉಳಿದಿಲ್ಲ ಅಂತೇನಲ್ಲ, ಅವು ಉಳಿದವು. ಇವತ್ತೇನು ಅವು ಮುಂದುವರೆದಿದ್ದಾವೆ. ಅದರ ಒಳ್ಳೆಯದನ್ನು ಕೆಲವೊಂದು ತೊಗೊಂಡಿದ್ದಾರೆ, ಕೆಟ್ಟದ್ದನ್ನು ಕೆಲವೊಂದು ತೊಗೊಂಡಿದ್ದಾರೆ. ಯಾವುದೂ ಅದೇ ರೀತಿ ಆದಂಥದ್ದು. ಈ ನೆಲೆಯಲ್ಲೇ ಒಂದಿಷ್ಟು ನಮ್ಮ ಹಂಸಲೇಖ ವಿಚಾರಗಳು ಬೆಳೆದು ಬಂದಂಥದ್ದು, ಸಂವಿಧಾನ ನೆಲೆಗಟ್ಟಿನಲ್ಲಿ ಆಗಿರ್ಬೋದು, ಶೋಷಣೆಗೆ ಒಳಗಾದ ಜನರ ಪರವಾಗಿ ಆಗಿರ್ಬೋದು, ಅವರು ಸ್ವಲ್ಪ ಧ್ವನಿ ಎತ್ತಿ ಮಾತಾಡಿದ್ದಾರೆ. ಇದೇ ಕಾರಣಕ್ಕನ ಒಂದಿಷ್ಟು ಜನ ಬೆನ್ನತ್ತೆ ಅವ್ರನ್ನ ಟ್ರೋಲ್ ಮಾಡಿ ಜೀದಲ್ಲಿ ಅವ್ರನ್ನ ತೊಗೊಂಡ್ರೆ ನಾವು ನೋಡುವುದಿಲ್ಲ ಅನ್ನೋಂಥ ಒಂದು ಪಬ್ಲಿಸಿಟಿ ಮಾಡಿದ್ದು. ಇವೆಲ್ಲ ಸರಿಯೋ ತಪ್ಪು ಇತಿಹಾಸ ಬಿಡೋಣ. ಆದರೆ ಇದರಿಂದ ಒಂದು ಜವಾಬ್ದಾರಿ ಉಳ್ಳಂಥ ಒಂದು ಮೀಡಿಯಾ ಅವ್ರನ್ನ ಈ ಸಲ ಸರಿಗಮಪದಿಂದ ಹೊರಗೆ ಹಾಕ್ತು ಅನ್ನೋಂಥ ಪ್ರಚಾರಗಳು ನಡೆದಿದ್ದಾವೆ. ಅದಕ್ಕೆ ಜೀದವರು ಉತ್ತರ ಕೊಟ್ಟಿದ್ದಾರೆ, ಇಲ್ಲಂತಲ್ಲ, ಮುಂದಿನ ದಿನ ಬರ್ಬೋದು, ಮಾಡ್ಬೋದು, ತಾರೀಕು ಉತ್ತರ ಕೊಟ್ಟಿದ್ದಾರೆ. ಬಟ್ ಈ ಸಲ ತೆಗೆದಿದ್ದು ಯಾಕೆ ಅನ್ನೋದು ಡೆಫಿನೆಟಾಗಿ ಯಾರ ಕಡೆಯಿಂದಲೂ ಬಂದಿಲ್ಲ. ಆ ದಿಶೆಯಲ್ಲೇ ಹಂಸಲೇಖ ಅವ್ರ ಸತಿ ಎಲ್ಲಿಯೂ ಸ್ಪಷ್ಟನೆ ಕೊಡಲಿಕ್ಕೆ ಹೋಗಿಲ್ಲ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ, ಮಾಧ್ಯಮ ಈಗಾಗಲೇ ಗೊತ್ತದ, ಈ ದೇಶದ ಮಲ್ಟಿನ್ಯಾಷನಲ್ ಯಾವುದೇ ಮೀಡಿಯಾ ಇರಲಿ, ಭಾರತೀಯ ಜನ್ಯ ಮೀಡಿಯಾಗಳಿರಲಿ, ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಸಣ್ಣ ಮಾತನ್ನು ಸಹಿತ ಮಾತಾಡೋದಿಲ್ಲ, ಅದರ ತಪ್ಪುಗಳನ್ನು ಹೇಳೋದಿಲ್ಲ ಅನ್ನೋ ಸಹಿತ ನಾವು ಭಾಳಷ್ಟು ನೋಡ್ತಾ ಇದ್ದೀವಿ. ಯಾಕಂತಂದ್ರೆ ಇವತ್ತೆಲ್ಲ ಈ ಒಂದು ನಮ್ಮ ಮಾಧ್ಯಮ ಈ ಮಲ್ಟಿನ್ಯಾಷನಲ್ ಕಂಪ್ನಿಗಳ ಕೈಯಲ್ಲೇ ಅಥವಾ ಬಹುರಾಷ್ಟ್ರೀಯ ಕಂಪ್ನಿಗಳ ಕೈಯಲ್ಲೇ ಅಥವಾ ನಿಮಗೆ ಗೊತ್ತದ ಈಗಾಗಲೇ ಕಾರ್ಪೊರೇಟ್ ಕೈಯಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ದರಿಂದಾಗಿ ಅರ್ಧ ಸತ್ಯಗಳನ್ನ ಮಾತ್ರ ಹೇಳುವಂಥ ಕೆಲಸ ಮಾಡ್ತಾ ಇದ್ದೇವೆ ಅನ್ನೋದು ಈಗಾಗಲೇ ಸ್ಪಷ್ಟ ಆಗ್ತಾ ಇದೆ. ಈ ನೆಲೆಯಲ್ಲಿ ಜೀದವರು ತಮ್ಮ ಏನಪ್ಪ ಅಂತಂದ್ರೆ ಈ ಜನರ ಒಂದು ಮೂಮೆಂಟ್ ಆಗಿರ್ಬೋದು, ಸ್ವತಃ ಅವರಲ್ಲೂ ಕೆಲವೊಂದಿಷ್ಟು ಏನಪ್ಪ ವಿಚಾರದಲ್ಲೇ ಸ್ವಲ್ಪ ಇದ್ದ ಗೌರ್ಮೆಂಟ್ ಅಂದರೆ ಇಲ್ಲಿ ಅಸ್ತಿತ್ವದಲ್ಲಿದ್ದಂಥ BJP ಪರವಾಗಿ ವಿಶೇಷವಾಗಿ ಒಂದು ಒಲವನ್ನು ಉಳ್ಳವರಾಗಿದ್ದರಿಂದಾಗಿ ಹಂಸಲೇಖ ಅವರಿಗೆ ಅವಕಾಶ ಕೊಟ್ಟಿಲ್ಲ ಅನ್ನುವಂಥದ್ದನ್ನು, ಮತ್ತು ಇನ್ನು ಕೆಲವೊಬ್ಬರಂತೆ ಎಚ್ಚರಿಕೆಗೆ ಹೋಗಿ ಅವರೇನು ಕದ್ದು ಬರಿತಿದ್ರು, ಹಾಗೆ ಬರಿತಿದ್ರು, ಹೀಗೆ ಬರಿತಿದ್ರು, ಏನೋ ಸಣ್ಣದಾಗಿ ಮಾತಾಡಿದ್ದಾರೆ. ಅದು ಮಾತಾಡಬಾರ್ದಾಗಿತ್ತು, ಆದರೂ ಮಾತಾಡಲಿ, ಅವ್ರಿಗೂ ಹಕ್ಕದ. ಆದರೆ ಆ ಟ್ರೋಲ್ ಮಾಡೋದ್ರಿಂದ ಅದರಿಂದ ಅವ್ರು ಖುಷಿ ಸಿಗುತ್ತಾರೆ ಮಾಡಲಿ. ಬಟ್ ಆದರೆ ಒಂದು ಮಾತು ತಿಳ್ಕೊಬೇಕಾಗಿದೆ, ಹಂಸಲೇಖ ಅವರಾದರೂ ಸಹಿತ ಈಗಾಗಲೇ ಹೇಳಿದೆ ನಿಮಗೆ,
ಅವರು ಏಕವಚನದಿಂದ ಮಾತಾಡಿದ್ದು ತಪ್ಪು. ಆದರೆ ವಿಮರ್ಶೆ ಮಾಡೋ ಹಕ್ಕು ಅವ್ರಿಗೆ ಅದ, ಇವ್ರಿಗೂ ವಿಮರ್ಶೆ ಮಾಡೋ ಹಕ್ಕು ಅದು, ಇಬ್ಬರಿಗೂ ಅದ. ನಮ್ಮ ಸಂವಿಧಾನ ನಮಗೆ ಕೊಟ್ಟದ ಟೀಕೆ ವಿಮರ್ಶೆ ಮಾಡೋದಕ್ಕಾಗಿ ಮಾಡಲಿ. ಆದರೆ ಒಬ್ರಿಗೆ ಹರ್ಟ್ ಆಗುವಂಗೆ ಅವರು ತುಡುಗು ಮಾಡಿ ಬರೆದವರು ಹಾಗೆ. ಇಲ್ಲಿ ಒಬ್ಬ ಸಾಹಿತಿ ತಲೆಯಲ್ಲಿ ಇಟ್ಕೊಂಡ್ಬಿಡ್ರಿ, ಇದು ಅದ, ಎಲ್ಲ ಸಾಹಿತ್ಯಗಳ ಕೈ ಇನ್ನೊಬ್ಬ ಸಾಹಿತ್ಯ ಕಿಶೆಯಲ್ಲಿ ಇರ್ತದೆ ಅಂತೇಳಿ. ಇದು ಸಾರ್ವಕಾಲಿಕ ಸತ್ಯದು. ಏನಪ್ಪ ಅಂದ್ರೆ ಹುಟ್ಟಿದ ಕೂಡ ನೈಜವಾಗಿ ಎಲ್ಲನೂ ಸಾಹಿತ್ಯ ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಬರಿತಾ ಓದ್ತಾ ನೋಡ್ತಾ ಅನುಭವ ಪಡಿತಾ ನಾವು ಸಾಹಿತ್ಯ ರಚನೆ ಮಾಡೋದು, ವಿಜ್ಞಾನ ಕಲಿಯೋದು, ಮತ್ತೇನು ಮಾಡೋದು ಎಲ್ಲ ಇನ್ನೊಬ್ಬರ ಹೆಗಲ ನಾವು ಇರ್ತೀವಿ. ನಾವು ಸ್ವಂತದ್ದೆಲ್ಲ ನಾವು ಸ್ವಂತ ಬರಿತದ್ದು ಎಲ್ಲೂ ಇಲ್ಲ. ಆ ಹಿಂದಿನ ಆಧಾರ ಮೇಲೆ ಇವರು ಬರಿತಾ ಇರ್ತಾರೆ. ಅದೇ ಕಾಲಕ್ಕೆ ಅವರು ಜೈನ ಸಲುವಾಗಿ ಏನೋ ಮಾತಾಡಿದ್ರು, ಜನಮಾಂತರದ ಬಗ್ಗೆ ಮಾತಾಡಿದಾಗ ಬುಲ್ ಸಿಟ್ ಅಂತ ಮಾತಿಗಾಗಿ ಕ್ಷಮೆನೂ ಕೇಳ್ಕೊಂಡ್ರು ಅವರು. ಹೌದು, ಯಾವುದೋ ಸಂದರ್ಭದಲ್ಲಿ ಸ್ಲಿಪ್ ಅಪ್ ಟಂಗ್ ಆಗಿರ್ಬೋದು, ಬಟ್ ಪ್ರಜ್ಞಾಪೂರ್ವಕವೂ ಆಗಿರ್ಬೋದು. ಹೌದು, 7 ಜನ್ಮದ 10 ಜನ್ಮದ 20 ಜನ್ಮದ ಅವ್ರು ಹೇಳ್ತಾರೆ, ಪಾಪ ಅವ್ರು ನಂಬಲಿ, ಬೇಡ ಅಂತ ಹೇಳೋದಿಲ್ಲ. ಅದನ್ನು ನಾವು ನೇರವಾಗಿ ವಿಮರ್ಶೆ ಮಾಡೋದು. ಹೌದು, ಇದು ಸರಿ ಯಾವ ತಪ್ಪ ಗೊತ್ತಿಲ್ಲ, ನಿಮಗೆ ಬಿಟ್ಟಿದ್ದಪ್ಪ ಅಂತೇಳಿ. ಬಟ್ ಅದು ಬುಲ್ ಸಿಟ್ ಅನ್ನುವಂಥ ಪದ ಪ್ರಯೋಗ ಅದನ್ನು ಖಂಡಿಸೋಣ. ಆದರೆ ಅವ್ರ ಇಡೀ ಸಾಹಿತ್ಯ, ಅವ್ರ ಬರವಣಿಗೆ ಅಲ್ಲಿ ಇರ್ಬೋದು, ಅಲ್ಲಿ ಕದ್ದಿ ಟ್ಯೂನ್ಗಳು ಇರ್ಬೋದು. ಟ್ಯೂನ್ ಯಾರು ಕದ್ದಿಲ್ಲ, ಯಾರು ಕದ್ದಿಲ್ಲ ಟ್ಯೂನ? ಏನು ಎಲ್ಲರೂ ಒರಿಜಿನಲ್ ಹಿಂದೂಸ್ತಾನಿ ಸಂಗೀತ ಅಥವಾ ಕರ್ನಾಟಕ ಸಂಗೀತ ಎಲ್ಲರೂ ಕಲಿತು ಆ ನಂತರ ಅದು ಇನ್ನೊಬ್ಬರು ಕೊಟ್ಟಿದ್ದಿಲ್ಲ ದೇರಿಗೆ. ಕರ್ನಾಟಕ ನಮ್ಮ ಸಂಗೀತ ಆಗಿರ್ಬೋದು, ಅಥವಾ ನಮ್ಮ ಇನ್ನುಳಿದ ಹಾಡು ಹಿಂದೂಸ್ತಾನಿ ಸಂಗೀತ ಆಗಿರ್ಬೋದು, ಹಿಂದೆ ಬಂದಂಥವ್ರು ಬರವಣೆ ಇದೆಲ್ಲ ಏಕೆ ಒಂದೇ ದಿನದಲ್ಲಿ ಒಬ್ಬ ಹುಟ್ಟಿದಂಥ ವ್ಯಕ್ತಿಗೆ ಸರಳವಾಗಿ ಬರುವಂಥದ್ದಲ್ಲ. ಇದರ ಅರ್ಥ ಏನಪ್ಪ ಅಂದ್ರೆ ನಾವು ನಮ್ಮ ಹಿಂದಿನವ್ರು ಹೇಗೆ ಮೇಲೆ ಉಳಿತಿದ್ದೀವಿ ಅಂತೇಳಿ ಅದನ್ನು ಒಂದು ದೊಡ್ಡ ಇಶ್ಯೂ ಮಾಡಿ ಹಂಸಲೇಖರ ಬಗ್ಗೆ ಇನ್ನಷ್ಟು ಸಣ್ಣದಾಗಿ ಬರೆದು ಅವರಲ್ಲಿ ಒಂದಿಷ್ಟದ ಇಲ್ಲಂತಲ್ಲ. ಸೋಷಿಯಲಿಸ್ಟ್ ಕಾರ್ಯಗಳು ಇದ್ದವರಲ್ಲ. ನೀವು ಮೊದಲೇ ಇವ್ರನ್ನೆಲ್ಲರೂ ಏನು ಮಾಡಿಬಿಡ್ತೀರಿ ಅಂದರೆ ಅರ್ಬನ್ ನೆಕ್ಸ್ಲೈಟ್ಸ್ ಅಂತ ಇವ್ರಿಗೆ ಸನಿಪೇಟಿ ಕಟ್ಟಿಬಿಟ್ಟಿದ್ರಿ. ಇವ್ರು ರಾಷ್ಟ್ರವಾದಿಗಳಲ್ಲ ಅಂತೇಳಿ. ಅದಕ್ಕೆ ಅವರು ನಿಮ್ಗೆ ಉತ್ತರ ಕೊಡ್ತಾ ಇರ್ತಾರೆ ಮೇಲೆ. ನಾವ್ಯಾಗ ರಾಷ್ಟ್ರವಾದಿಗಳಲ್ಲಪ್ಪ, ಈ ದೇಶ ಸ್ವತಂತ್ರ ಕೊಟ್ಟವ್ರು ನಾವು, ಗಾಂಧೀಜಿಯವ್ರನ್ನ ನಾವು ಪ್ರೀತಿಸೋರು ನಾವು. ಆ ಸಮಯದಲ್ಲಿ ನೀವೆಲ್ಲಿದ್ರಿ, ಬ್ರಿಟಿಷ್ ಸರ್ಕಾರ ಪರ ಇದ್ರಿ ಅಂತ ಅವ್ರು ಟೀಕೆ ಮಾಡ್ತಾರೆ. ವಾದ ಪ್ರತಿವಾದ ಇದರಿಂದ ಏನೂ ಆಗುವಂಥದ್ದಲ್ಲ. ಸತ್ಯ ಮಾತ್ರ ಏನದು ಅದು ಒಪ್ಕೋಬೇಕಾಗ್ತದೆ ಆಯಾ ಕಾಲದಲ್ಲಿ. ಇವತ್ತು ನೀವು ರಾಷ್ಟ್ರಭಕ್ತಿ ಬಗ್ಗೆ ಈ ಒಂದು ಜನರಿಗೆ ಬೋಧನೆ ಮಾಡುವಂಥದ್ದಾಗಿರ್ಬೋದು. ಕಾಂಗ್ರೆಸ್ ಪಕ್ಷ ಇಲ್ಲಪ್ಪ ಅದು ಏನೋ ಜಾತ್ಯಾತೀತ ನೆಲೆಗಟ್ಟಲೆ ಸುಮ್ಮನೆ ಏನೋ ಮಾತಾಡ್ತಾರೆ, ಡೊಂಗಿ ಮಾಡ್ತಾರಂತ ಅವ್ರು ನೋಡೋದು, ಇವರು ಹಿಂದುತ್ವದ ನೆಲೆಗಟ್ಟಲೆ ಡೊಂಗಿ ಮಾಡ್ತಾರೆ ಅಂತ ಹೇಳೋದು. ಇದೆಲ್ಲಕ್ಕಿಂತಲೂ ನಮ್ಮ ಮಕ್ಕಳಿಗೆ ಸತ್ಯ ಘಟನೆಗಳನ್ನು ಮತ್ತು ಎಲ್ಲರೂ ಕೂಡಿ ಬದುಕುವಂಥದ್ದನ್ನು ನಾವು ಎಲ್ಲರೂ ಕಲಿಸಬೇಕಾಗ್ಯದ. ಸಂವಿಧಾನ ಏನು ಹೇಳ್ತದೆ ಆ ನೆಲೆಯಲ್ಲಿ ಹೋಗ್ಬೇಕಾಗ್ಯದ. ಜಾತ್ಯಾತೀತರೆಲ್ಲ ಅರ್ಬನ್ ಎಕ್ಸೈಟ್ಸ್ ಅನ್ನೋದು, ಅದೇ ಕಾಲಕ್ಕೆ ಇವರು ಹಿಂದುತ್ವ ವಾದವನ್ನು ಸನಾತನವಾದವನ್ನು ಹೇಳೋರು ಎಲ್ಲರೂ ಮೂಲಭೂತವಾದಿಗಳು ಅನ್ನೋದು ಇವೆರಡೂ ತಪ್ಪು. ಇವೆರಡದ್ರ ಮೇಲೆ ಸತ್ಯ. ನಾವು ಬ್ರಾಹ್ಮಣ್ಯವನ್ನು ವಿರೋಧ ಮಾಡೋಣ, ಅದು ಬ್ರಾಹ್ಮಣರನ್ನಲ್ಲ. ಯಾಕೆ ಬ್ರಾಹ್ಮಣರು ನಮ್ಮಲ್ಲೇ ಹುಟ್ಟಿದಂಥವ್ರು ಅನುಕೂಲ ಇದ್ದ ಬುದ್ಧಿವಂತರಿದ್ದವು ಸ್ವಲ್ಪ ಹೆಚ್ಚು ಅನುಕೂಲಗಳು ಮಾಡ್ಕೊಂಡ್ರೆ ಓದಿಲ್ಲ ಅಂತಲ್ಲ. ಜೈನರು ಹಾಗೆ ಇರ್ಬೋದು, ಹೆಚ್ಚಿಗೆ ಅವರ ಹೆಸರು ಭೂಮಿಗಳು ಇರ್ಬೋದು, ಮತ್ತೇನು ಇರ್ಬೋದು. ವ್ಯಾಪಾರಸ್ಥರ ಸಮುದಾಯವರು ವ್ಯಾಪಾರ ಮಾಡಿದ್ದಾರೆ, ಬುದ್ಧಿವಂತರಿದ್ದಾರೆ. ಹಾಗೆ ತಿಳ್ಕೊಂಡು ನಮ್ಮವ್ರು ಅಲ್ಲ ಅಂತಲ್ಲ, ಬುದ್ಧಿವಂತರು ಆ ದೇಶದಲ್ಲಾದರೂ ಅವ್ರು ತಮ್ಮ ಅನುಕೂಲಗಳನ್ನ ಮಾಡ್ಕೊಂಡೇ ಮಾಡ್ಕೊತಿರ್ತಾರೆ. ಆದರೆ ಅದರ ಒಂದು ಕಾರಣಕ್ಕಾಗಿ ಅವ್ರನ್ನ ಟೀಕೆ ಮಾಡೋಕ್ಕಿಂತಲೂ ಬ್ರಾಹ್ಮಣ್ಯವನ್ನು ಟೀಕೆ ಮಾಡಿ ನಾವು ನಾನಾ ಶ್ರೇಷ್ಠತೆ ಯಾರಲ್ಲೂ ಬರ್ಬೋದಲ್ಲ. ಅದು ಅಸ್ಪೃಶ್ಯನಲ್ಲೂ ಬರ್ಬೋದು, ಸ್ಪರ್ಶನಲ್ಲೂ ಬರ್ಬೋದು, ಇನ್ನೊಬ್ಬರಲ್ಲೂ ಬರ್ಬೋದು. ಅಂಥದನ್ನು ನಾವು ಖಂಡನೆ ಮಾಡೋ ವಿನಃ ಎಲ್ಲರೂ ಸಮಾನರು ಅನ್ಸೋವಂಥ ವಿಚಾರವನ್ನು ನಾವು ಯಾವಾಗಲೂ ಖಂಡನೆ ಮಾಡಲಿಕ್ಕೆ ಕೂಡುದು. ಇತ್ತೀಚೆಗೆ RSS ತನ್ನ ಮೂಲಭೂತ ವಿಚಾರಗಳನ್ನು ಅನೇಕ ಬದಲಾವಣೆ ಮಾಡ್ಕೊಂಡದ. ಇವತ್ತು ಆ ಸಂವಿಧಾನ ಒಪ್ಪಿಕೊಳ್ತಾ ಇದೆ ಅನಿವಾರ್ಯವಾಗಿ. ಅದೇ ಕಾಲಕ್ಕೆ ನಾವೆಲ್ಲರೂ ಒಂದಪ್ಪ ಅನ್ನೋದು. ಮತ್ತು ಅದೇ ಕಾಲಕ್ಕೆ ಈ ಒಂದು ರಿಸರ್ವೇಷನ್ ಅಂದ್ರೆ ನಿಮ್ಮ ಮೀಸಲಾತಿ ಅದನ್ನು ನಿಧಾನ ಒಪ್ಕೊಳ್ತಾ ಹೊರಟದ. ಇನ್ನು ಅದರ ಇಂದಿನ ತರೋ ಅವಶ್ಯಕತೆಯೂ ಅದ ಇಲ್ಲ. ಯಾಕಂದ್ರೆ ಈಗಾಗಲೇ ಸರ್ವೆಗಳು, ಜನಗಣತಿಗಳು, ಜಾತಿ ಗಣತಿಗಳು ಏನು ಹೇಳ್ತಾ ಇದ್ದಾವಪ್ಪ ಅಂದ್ರೆ OBC SC ST ಮತ್ತು ಮೈನಾರಿಟಿಗಳು ಕೂಡಿದರೆ ಈ ಹಿಂದಿನ ಸರ್ಕಾರವನ್ನು ತೆಗೆದು ಹಾಕ್ಬೋದು ಅಂತೇಳಿ. ಆದರೆ ಒಕ್ಕಟ್ಟಿಲ್ಲದಕ್ಕಾಗಿ ಕಟ್ಟಂಗೆ ಅಥವಾ ಪಟ್ಟಂಗೆ ಹಾಗೆ ಹೀಗೆ ಅಂತ ನಾವೇನು ಪ್ರಚಾರ ಮಾಡಿ ಅವರಲ್ಲಿ ಇನ್ನಷ್ಟು ಒಡಕು ಮಾಡುವಂಥ ಪ್ರಯತ್ನ ಮಾಡಿ ಇವರು ಒಡಕು ಮಾಡ್ತಾ ಇದ್ದಾರೆ, ಇವರು ಒಡಕು ಮಾಡ್ತಾ ಇದ್ದಾರೆ. ಅದಾಗದಂಗೆ ಎಲ್ಲರೂ ಅವರವರ ಮಿತಿ ಒಳಗೆ ಟಿಪ್ಪಣಿ ಮಾಡ್ತಾ ಹೋದ್ರು ಒಳ್ಳೆಯದು. ಯಾಕಂದರೆ ಹಂಸಲೇಖ ಕನ್ನಡಕ್ಕೆ ಸಾಕಷ್ಟು ಹಾಡುಗಳನ್ನು ಕೊಟ್ಟಿದ್ದಾರೆ, ಸಾಕಷ್ಟು ಕಥೆಗಳನ್ನ ಬರೆದಿದ್ದಾರೆ. ಅವರ ಕೃತಿಗಳು ಅದರಲ್ಲಿ ಡುಪ್ಲಿಕೇಟು ಇದ್ದಾವೆ, ಅದೇ ಕಾಲಕ್ಕೆ ಒರಿಜಿನಲು ಇದ್ದಾವೆ. ಯಾಕಂದ್ರೆ ನಾವೆಲ್ಲರೂ ನಾವು ನಮ್ಮ ಹಿರಿಯರು ಹೇಗೆ ಮೇಲೆ ಕುಳ್ಕೊಂಡಿರ್ತೀವಿ, ನಮ್ಮ ಹೇಗೆ ಮೇಲೆ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕುಳಿತುಕೊಳ್ತಾರೆ ಅನ್ನೋದು ನಾವು ನೆನಪಿಟ್ಟುಕೊಂಡು ಇನ್ನೊಬ್ಬರ ಬಗ್ಗೆ ಟ್ರೋಲ್ ಮಾಡೋದು, ಅತ್ಯಂತ ಕೀಳಾಗಿ ಮಾತಾಡೋದು ಇವು ತಪ್ಪ. ಅದೇ ಕಾಲಕ್ಕೆ ಹಂಸಲೇಖ ಅವರು ಯಾರಿಗಾದ್ರೂ ಮನುಷ್ಯನವಾಗಿದ್ದಾರೆ ಕ್ಷಮಿಸ್ರಿ ಅಂತ ಕೇಳಿಕೊಂಡಿದ್ದಾರೆ. ಮತ್ತು ಈಗ ಅವ್ರು ಕಾಂಗ್ರೆಸ್ ಪರ ಇರ್ಬೋದು, ಇವತ್ತಿಲ್ಲ ಅಂತಲ್ಲ, ಸಿದ್ದರಾಮಯ್ಯ ಪರ ಇರ್ಬೋದು, ಅವ್ರು ವಿಚಾರದ್ದಾರೆ. ನೀವು ಹೆಂಗೆ ಈಗ ಮೋದಿಯವ್ರ ಪರ ಇದ್ದೀರಿ, ನೀವು ಹೆಂಗೆ ಇವತ್ತು BJP ಪರ ಇದ್ದೀರಿ, ಇನ್ನೊಬ್ಬರು ಪರ ಇದ್ದೀರಿ, ಹೆಂಗೆ ಅವರು ಬಂದಿದ್ದಾರೆ. ಅದು ತಪ್ಪಂತಲ್ಲ. ಯಾಕಂದರೆ ಎರಡೂ ಈ ದೇಶದ ಒಪ್ಪಿತ ಪಕ್ಷಗಳು. ಜನ ಸ್ವೀಕಾರ ಮಾಡೋದು ಬಿಡು ಜನಕ್ಕೆ ಬಿಟ್ಟಂಥ ವಿಷಯ ಅಂತ ಹೇಳ್ತಾ ಹಂಸಲೇಖರನ್ನು ಟ್ರೋಲ್ ಮಾಡೋದಾಗಲಿ
ಅದೇ ರೀತಿ ಹಂಸಲೇಖರ ಅಂತ ಬುದ್ಧಿವಂತರು ಅನಗತ್ಯ ಚರ್ಚೆಗಳನ್ನು ಮಾಡೋಕ್ಕಿಂತಲೂ ಈ ದೇಶಕ್ಕೆ ಉದ್ಯೋಗಗಳು ಕೊಡೋದಕ್ಕಾಗಿ ನೀವೇನು ಕೊಡುಗೆ ಕೊಡೋರಿದ್ದೀರಿ, ಸರ್ಕಾರಕ್ಕೆ ಏನು ಸಲಹೆ ಕೊಡೋರಿದ್ದೀರಿ, ಉದ್ಯೋಗ ಸೃಷ್ಟಿಯಾಗಬೇಕು, ಬಡತನ ಹೋಗಬೇಕು, ಇದರ ಹಿನ್ನೆಲೆಯಲ್ಲಿ ಚಿಂತನೆಗಳಾದರೂ ಒಳ್ಳೆಯದು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. S16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.